ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೊಂದು ಒಳ್ಳೆ ಹೆಲ್ದಿಯಾಗಿರೋವಂಥ ಚಟ್ನಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಹುರುಳಿಕಾಳಿಂದ ನೀವು ಸಾಂಬಾರು ಮಾಡಿರ್ತೀರಾ ಅಥವಾ ಹುರುಳಿ ಕಟ್ಟಿಂದ ಸಾರು ಮಾಡಿರ್ತೀರಾ. ಯಾವತ್ತಾರು ಈ ಥರ ಚಟ್ನಿ ಟ್ರೈ ಮಾಡಿದ್ದೀರಾ? ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಹುರುಳಿಕಾಳು ಅಂದ್ರೇ ಹೆಲ್ತ್ ತುಂಬ ಚೆನ್ನಾಗಿರುತ್ತಲ್ವಾ. ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಹತ್ತತ್ರ ಒಂದು ಕಪ್ಪಲ್ಲಿ 3/4 ಕಪ್ ಅಷ್ಟು ಆಗಿದೆ. ನಂತರ ನಾನಿಲ್ಲಿ 1 ಕಪ್ಪಷ್ಟು ಫ್ರೆಶ್ ಆಗಿ ತುರಿದಿರೋವಂಥ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಒಂದು 10ರಿಂದ 15 ಅಂದರೆ 15-20 ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಇದೆ, ಚಿಕ್ಕ ಚಿಕ್ಕದು. ಅದಕ್ಕೆ ಒಂದು 2 ಉಂಡೆಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು 6 ಇಟ್ಕೊಂಡಿದ್ದೀನಿ. ನಂತರ ಒಂದು 3 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಹುಣಸೆಹಣ್ಣು ನೋಡಿ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಮೆತ್ತಗಾಗಲಿ ಅಂತ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಬೇಕಾಗೋದು ನಮಗೆ ಹುರುಳಿಕಾಳು ಚಟ್ನಿ ಮಾಡೋಕ್ಕೆ. ನಾವೀಗ ಏನು ಮಾಡಬೇಕು, ಮೊದಲಿಗೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಹುರುಳಿಕಾಳನ್ನ ಲೋ ಫ್ಲೇಮಲ್ಲಿ ಅಂದರೆ ಕಮ್ಮಿ ಉರಿಲಿ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕೋದೇ ಇಲ್ಲ ಒಂದು ಸ್ವಲ್ಪನೂ. ತುಂಬ ಹೆಲ್ತಿಗೆ ಒಳ್ಳೆಯದು. ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಳೋಕ್ಕೆ ಈ ಚಟ್ನಿ ತುಂಬ ಹೆಲ್ಪ್ ಮಾಡುತ್ತೆ. ನಾವು ಇದನ್ನು ಸಣ್ಣ ಉರಿಲಿ ನೋಡಿ ಒಂದು 5ರಿಂದ 6 ನಿಮಿಷ ಆಗುತ್ತೆ. ಈ ಥರ ಪಟ ಅಂತ ಸಿಡಿಯುತ್ತೆ ಅದು, ಮತ್ತು ಘಮ ಘಮ ಅಂತ ಪರಿಮಳ ಬರುತ್ತೆ ನೋಡಿ. ಒಂದೇ ಥರ ಹುರಿಬೇಕು ಅದನ್ನು ನೋಡಿ. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೀಗ ಚೆನ್ನಾಗಿ ಹುರ್ಕೊಂಡು ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಯಾಕೆಂದರೆ ಅದು ಸ್ವಲ್ಪ ಆರಬೇಕು. ಆರಿದ ಮೇಲೇ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡಾಗಿದ್ದೆಲ್ಲ ಕಾಳು. ಈಗ ಅದೇ ಬಾಣಲೆಗೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿನ ಜಸ್ಟ್ ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ. ಅಂದರೆ ಸ್ವಲ್ಪ ಗರಿ ಆಗೋ ತನಕ ಮಾಡ್ಕೋಬೇಕು. ಇದಕ್ಕೇನು ಎಣ್ಣೆ ಹಾಕೋದು ಬೇಕಾಗಿಲ್ಲ. ನಾನು ಇದನ್ನು ಕೂಡ ಗರಿ ಮಾಡ್ಕೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಜೊತೆ ಖಾರಕ್ಕೆ ನಿಮಗೆ ಬೇಕಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ 1-2 ಹಾಕೋಬೋದು, ನೋ ಪ್ರಾಬ್ಲಮ್. ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅಂತ ಹಾಕ್ಕೊಂಡಿಲ್ಲ. ಓಕೆ, ಇವಾಗ ನಾವೇನು ಮಾಡಬೇಕು, ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಹುರಿದಿರೋ ಅಂಥ ಬ್ಯಾಡಿಗೆ ಮೆಣಸಿನ್ಕಾಯಿ, ನಂತರ ಹಸಿಮೆಣ್ಸಿನ್ಕಾಯಿ, ನಂತರ ಬೆಳ್ಳುಳ್ಳಿ ನಾನು ಹಾಕಿದ್ದೀನಿ ಅಂತ ಬೆಳ್ಳುಳ್ಳಿ ಹಾಕಲೇಬೇಕು ಅಂತೇನಿಲ್ಲ. ಇಷ್ಟಪಡದೇ ಇರೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿಕೊಂಡು ಸ್ವಲ್ಪ ಇಂಗು ಹಾಕ್ಕೋಬೋದು. ಓಕೆ, ಈಗ ಅದಕ್ಕೆ ನಂತರ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ನೆನೆಸಿರೋ ಅಂಥ ಹುಣಸೆಹಣ್ಣು ಸ್ವಲ್ಪ, ತುಂಬ ಹುಣಸೆಹಣ್ಣು ಹಾಕ್ಕೋಬೇಡಿ, ಚೆನ್ನಾಗಿರಲ್ಲ. ನಾನು ಹೇಳಿದ ಪ್ರಮಾಣನೇ ಹಾಕ್ಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊದಲಿಗೆ ಇದನ್ನು ನಾವು ನುಣ್ಣಗೆ ರುಬ್ಕೋಬೇಕು. ನಾನು ಇವಾಗಲೇ ನೀರು ಹಾಕ್ಕೊಳ್ತಾ ಇಲ್ಲ, ಒಂದು ಸತಿ ಪುಡಿ ಆಗಲಿ ಅಂತ ಫಸ್ಟಿಗೆ ನೀರು ಹಾಕ್ಕೊಳ್ತಾ ಇಲ್ಲ. ಒಂದು ಸತಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನಂತರ ಇವಾಗ ನೋಡಿ, ಈಗ ಸ್ವಲ್ಪ ಇದು ಪುಡಿ ಆಗಿದೆಯಲ್ಲ, ಇವಾಗ ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡು, ಇದಕ್ಕೆ ತುಂಬ ನೀರು ಹಾಕೋಬಾರ್ದು. ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಇದ್ರೇ ಚಟ್ನಿ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಊಟ ಮಾಡ್ಕೊಳ್ಳೋಕ್ಕೆ ಅಥವಾ ಚಪಾತಿಗೆ, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಮೊದಲಿಗೆ ನಾನು ಹಾಕಿರೋದು ಈಗ ಸ್ವಲ್ಪ ನುಣ್ಣಗಾಗಿದೆ ಅಲ್ವಾ. ಈ ಹಂತದಲ್ಲಿ ನಾವು ಹುರುಳಿಕಾಳು ಏನಿದೆ ಹುರಿದಿರೋದು ಅದನ್ನು ಹಾಕ್ಕೊಳ್ಬೇಕು. ಹುರುಳಿಕಾಳು ಹಾಕಿ ನಾವು ತುಂಬ ಪುಡಿ ಮಾಡಬಾರ್ದು, ಅಂದರೆ ತುಂಬ ನೈಸಾಗಿ ರುಬ್ಕೋಬಾರ್ದು. ಇದಕ್ಕೊಂದು 2 ಚಮಚದಷ್ಟು ನೀರು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಒಂದು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ತರಿಯಾಗಿ ರುಬ್ಕೋಬೇಕು. ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನದ ಜೊತೆ ತುಪ್ಪ ಅಥವಾ ತೆಂಗಿನೆಣ್ಣೆ ಹಾಕ್ಕೊಂಡು ಊಟ ಮಾಡೋಕ್ಕೆ, ಮತ್ತು ಚಪಾತಿ ಜೊತೆ, ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು.